ಹಾಯ್ ಎವ್ರಿವನ್, ನಾನು ಅಶ್ವಿನಿ. ಇದು ನನ್ನ ಯೂಟ್ಯೂಬ್ ಚಾನಲ್ ಧೃತಿನಂದ. ನಾನು ಈ ಒಂದು ವಿಡಿಯೋದಲ್ಲಿ KSOUನಲ್ಲಿ ಯಾರು ಓಪನ್ ಯೂನಿವರ್ಸಿಟಿನಲ್ಲಿ ಕಾಮನ್ನ ಸ್ಟಡಿ ಮಾಡ್ತಾ ಇದ್ದೀರೋ ಅವರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋಸ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಪ್ರಾಜೆಕ್ಟ್ ವರ್ಕನ್ನು ಅಪ್ರೂವಲನ್ನು ತೊಗೋಬೇಕು ಅಂತ ಹೇಳಿ. ಈ ಒಂದು ವಿಡಿಯೋನಲ್ಲಿ ಲೆಟರ್ ಆಫ್ ಆಕ್ಸೆಪ್ಟೆನ್ಸಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೀವು ಅಪ್ರೂವಲ್ ತೊಗೋಬೇಕು ಅಂತ ಹೇಳಿದ್ದೆ. ನೀವು ಯಾವ ಒಂದು ಟಾಪಿಕ್ ಮೇಲೆ ಪ್ರಾಜೆಕ್ಟನ್ನು ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀರೋ, ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು, ಆ ಒಂದು 3 ಟಾಪಿಕನ್ನು ನೀವು ಯೂನಿವರ್ಸಿಟಿಗೆ ಪೋಸ್ಟ್ ಮಾಡಬೇಕಾಗತ್ತೆ. ಸೊ ಆ ಲೆಟ್ರ್ ಕೂಡ ನಿಮಗೆ ಆಲ್ರೆಡಿ ಯೂನಿವರ್ಸಿಟಿ ಕಡೆಯಿಂದ ಬಿಟ್ಟಿದ್ದಾರೆ. ಸೊ ಅದನ್ನು ನೀವು ಪ್ರಿಂಟೌಟ್ ತೊಗೊಂಡು ಅದರಲ್ಲಿ ಬರೆದು ಕಳಿಸ್ಬೇಕಾಗತ್ತೆ. ಅದರಲ್ಲಿ ಕೆಲವೊಂದು ಕ್ವಶನ್ಸ್ ಕೇಳಿದ್ದಾರೆ ನನಗೆ. ಲೆಟರ್ ಆಫ್ ಆಕ್ಸೆಪ್ಟೆನ್ಸಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನನಗೆ ಕ್ವಶನನ್ನು ಕೇಳಿದ್ದಾರೆ. ಸೊ ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಯೂನಿವರ್ಸಿಟಿ ಕಡೆಯಿಂದನೇ ಕೆಲವೊಂದು ಗೈಡ್ಲೈನ್ಸನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಸೆಲೆಕ್ಷನ್ ಆಫ್ ಆ್ಯನ್ ಆರ್ಗನೈಸೇಷನ್ ಅಂತ ಹೇಳಿ ಒಂದು ಪಾಯಿಂಟ್ ಇದೆ. ಅದರಲ್ಲಿ ನೀವು ಏನಂತ ಹೇಳಿದರೆ, ದ ಸ್ಟೂಡೆಂಟ್ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರಾಜೆಕ್ಟ್ ವರ್ಕ್ ಶುಡ್ ಸೆಲೆಕ್ಟ್ ಆ್ಯನ್ ಆರ್ಗನೈಸೇಷನ್ ವೇರ್ ಹಿ ಆರ್ ಶಿ ಇಂಟೆಂಡ್ಸ್ ಟು ಕ್ಯಾರಿ ಔಟ್ ದ ಪ್ರಪೋಸ್ಡ್ ಪ್ರಾಜೆಕ್ಟ್ ವರ್ಕ್. ಸೊ ಪ್ರಾಜೆಕ್ಟ್ ವರ್ಕನ್ನು ಯಾರು ಮಾಡ್ತಾ ಇದ್ದೀರಲ್ಲ, ಸೊ ಅವ್ರು ಏನು ಮಾಡಬೇಕು, ಬಿಫೋರ್ ಸ್ಟಾರ್ಟಿಂಗ್ ದ ಪ್ರಾಜೆಕ್ಟ್ ವರ್ಕನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಅವರು ಪ್ರಪೋಸಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಚ್ ಆನ್ ಆರ್ಗನೈಸೇಷನ್ ಮೇ ಬಿ ಐದರ್ ದ one where the students is working or any other organization permitting the students to do the ಪ್ರಪೋಸ್ಡ್ ಪ್ರಾಜೆಕ್ಟ್ ವರ್ಕ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆಲ್ರೆಡಿ ಇವಾಗ ಕರೆಸ್ಪಾಂಡಿಂಗ್ಸಲ್ಲಿ ಮಾಡ್ತಾ ಇರೋರು ಅಂದರೆ ನೀವು ಮೇ ಬಿ ಜಾಬ್ ಮಾಡ್ತಾ ಇರೋರಾಗಿರ್ಬೋದು. ಸೊ ನೀವು ಯಾವ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದೀರೋ ಅದ್ರ ರಿಲೇಟೆಡ್ ನೀವು ಏನಾದರೂ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ಅಥವಾ ಸೊ ಔಟ್ಸೈಡರ್ಸ್ ಕೂಡ ಮಾಡ್ಬೋದು. ನೀವು ಬೇರೆಯವರು ಕೂಡ ಕಂಪನಿ ರಿಲೇಟೆಡ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಸೊ ಅವರು ನೀವು ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ಅಂತ ಹೇಳ್ತಿದ್ದಾರೆ ಅಂದರೆ, ಅಫಿಷಿಯಲ್ ಲೆಟ್ರನ್ನು ಆಕ್ಸೆಪ್ಟೆನ್ಸಿ ಈಸ್ ಟು ಬಿ ಆಬ್ಟೈನ್ಡ್ ಫ್ರಮ್ ಕನ್ಸರ್ನ್ಡ್ ಕಂಪನಿ ಅಂತ ಹೇಳಿದ್ದಾರೆ. ಸೊ ಯಾವ ಕಂಪನಿ ನೀವು ಮಾಡ್ಬೇಕು ಅಂದ್ಕೊಂಡಿರೋ ಪ್ರಾಜೆಕ್ಟು, ಆ ಒಂದು ಕಂಪನಿಯಿಂದ ನೀವೇನು ಮಾಡಬೇಕು, ನೀವು ಪರ್ಮಿಷನನ್ನು ತೊಗೋಬೇಕು, ಆಕ್ಸೆಪ್ಟೆನ್ಸಿನ ಲೆಟ್ರನ್ನು ತೊಗೋಬೇಕು. ಅಟ್ ದ ಟೈಮ್ ಆಫ್ ಸಬ್ಮಿಟಿಂಗ್ ದ ಪ್ರಾಜೆಕ್ಟ್ ರಿಪೋರ್ಟ್. ಸೊ ನೀವು ಪ್ರಾಜೆಕ್ಟ್ ರಿಪೋರ್ಟು ಸ್ಟಾರ್ಟ್ ಮಾಡಬೇಕಾದ್ರೆ ಮುಂಚೆ ನೀವು ಆಕ್ಸೆಪ್ಟೆನ್ಸಿ ಲೆಟ್ರ್ ತೊಗೋಬೇಕು. ಮತ್ತು ಫೈನಲಿ ಅಟ್ ದ ಟೈಮ್ ಆಫ್ ಸಬ್ಮಿಟಿಂಗ್ ದ ಪ್ರಾಜೆಕ್ಟ್ ರಿಪೋರ್ಟ್, ಯಾವಾಗ ನೀವು ಫೈನಲಾಗಿ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅಂದ್ಕೊಂಡಿದ್ರು ಆವಾಗೂ ತೊಗೋಬೇಕಾಗತ್ತೆ. ಸೊ ಆ್ಯನ್ ಒರಿಜಿನಲ್ ಕಾಪಿ ಆಫ್ ಪ್ರಾಜೆಕ್ಟ್ completion certificate on the company letterhead that is duly signed by the concerned officer with the seal must be enclosed ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಯಾವ ಕಂಪನಿ ರಿಲೇಟೆಡಾಗಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೋ ಆ ಕಂಪನಿ ಲೆಟರ್ ಹೆಡ್ ಏನಿರುತ್ತಲ್ಲ ಅದರಲ್ಲಿ ನೀವೇನು ಮಾಡಬೇಕು, ಸೊ ಅಲ್ಲಿ ಆಫೀಸರ್ ಯಾರು ಇರ್ತಾರೆ ಅವ್ರ ಕಡೆಯಿಂದ ನೀವು ಸಿಗ್ನೇಚರನ್ನು ತೊಗೋಬೇಕಾಗುತ್ತೆ. ಸೊ ನೋಟ್ ಅಂತ ಹೇಳಿ ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ಯೂನಿವರ್ಸಿಟಿ ಕಡೆಯಿಂದ ಅಂದರೆ, ಇಟ್ ಈಸ್ ನಾಟ್ ಕಂಪಲ್ಸರಿ ಟು ಡೂ ಪ್ರಾಜೆಕ್ಟ್ ಬೈ ಸೆಲೆಕ್ಟಿಂಗ್ ಅ ಕಂಪನಿ ಅಂತ ಹೇಳ್ತಾ ಇದ್ದಾರೆ. ಸೊ ಕಂಪಲ್ಸರಿಯಾಗಿ ನೀವು ಕಂಪನಿಯನ್ನು ತೊಗೊಂಡು ಪ್ರಾಜೆಕ್ಟನ್ನು ಮಾಡಲೇಬೇಕೇ ಅಂತ ಏನೂ ರೂಲ್ಸ್ ಇಲ್ಲ. ಸೊ ಇನ್ ಸಚ್ ಅ ಕೇಸ್ ದ ಸ್ಟೂಡೆಂಟ್ ಈಸ್ ನಾಟ್ ರಿಕ್ವೈರ್ಡ್ ಟು ಆಬ್ಟೈನ್ ಲೆಟರ್ ಆಫ್ ಆಕ್ಸೆಪ್ಟೆನ್ಸಿ. ಸೊ ಅಂದರೆ ನೀವು ಕಂಪನಿ ರಿಲೇಟೆಡಾಗಿ ನೀವು ಮಾಡಲೇ ಇಲ್ಲ ಪ್ರಾಜೆಕ್ಟ್ ಅಂದರೆ ನೀವು ಆಕ್ಸೆಪ್ಟೆನ್ಸಿ ಲೆಟ್ರ್ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹವೆವರ್ he or she shall select any academic expert ಆ್ಯಸ್ ಅ ಪ್ರಾಜೆಕ್ಟ್ ಗೈಡ್. ಸೊ ನೀವು ಕಂಪನಿ ರಿಲೇಟೆಡ್ ಪ್ರಾಜೆಕ್ಟ್ ಮಾಡದೇ ಇದ್ದರೆ ಸೊ ಲೆಟರ್ ಆಫ್ ಆಕ್ಸೆಪ್ಟೆನ್ಸಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನೀವು ಬಿಸ್ನೆಸ್ ರಿಲೇಟೆಡ್ ಅಥವಾ ಕಾಮರ್ಸ್ ಯಾವುದೇ ಫೀಲ್ಡ್ ರಿಲೇಟೆಡ್ ಆಗಿ ಪ್ರಾಜೆಕ್ಟ್ ವರ್ಕನ್ನು ಮಾಡೋ ಹಾಗಿದ್ರೆ ಯಾರಾದರೂ ಗೈಡನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು, ನಾನು ಆಲ್ರೆಡಿ ಬೇರೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಸೊ ಅವ್ರನ್ನ ಗೈಡಾಗಿ ತೊಗೊಂಡು ನೀವು ಪ್ರಾಜೆಕ್ಟನ್ನು ರೆಡಿ ಮಾಡ್ಬೋದು. ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಅ ಟಾಪಿಕ್ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ದ ಸ್ಟೂಡೆಂಟ್ ಈಸ್ ಅಡ್ವೈಸ್ ಟು ಸೆಲೆಕ್ಟ್ ಎನಿ ಟಾಪಿಕ್ ದಟ್ ಹ್ಯಾಸ್ ರಿಲೇವೆನ್ಸ್ ಟು ದ ಕರೆಂಟ್ ಸಿನಾರಿಯೋ ಆಫ್ ಬಿಸ್ನೆಸ್, ಎಕಾನಮಿಕ್, ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ಸ್ ಇಲ್ಲಿ ಬಿಸ್ನೆಸ್ ಮತ್ತು ಎಕನಾಮಿ, ಇಂಡಸ್ಟ್ರಿ ಯಾವುದಾದ್ರೂ ನೀವು ಟಾಪಿಕನ್ನು ಚೂಸ್ ಮಾಡಿ ಪ್ರಾಜೆಕ್ಟನ್ನು ಮಾಡ್ಬೋದು. ಮತ್ತು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಬೇಸ್ಡ್ ಆನ್ ಏರಿಯಾ ಆಫ್ ಸ್ಪೆಷಲೈಸೇಷನ್ ಚೂಸನ್ ಎಟ್ ದ ಟೈಮ್ ಆಫ್ ಅಡ್ಮಿಷನ್. ಸೊ ನೀವು ಅಡ್ಮಿಷನ್ ಮಾಡೋ ಟೈಮಲ್ಲಿ ಯಾವುದು ಸ್ಪೆಷಲೈಸೇಷನ್ ಆಗಿ ತೊಗೊಂಡಿರ್ತೀರೋ ಸೊ ಅದ್ರ ಮೇಲೆ ನೀವು ಪ್ರಾಜೆಕ್ಟನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಅದ್ರ ಬಗ್ಗೆ ಏನಂದರೆ ಪ್ರಾಜೆಕ್ಟ್ ಗೈಡನ್ನು ಸೆಲೆಕ್ಟ್ ಮಾಡ್ಕೊತೀರಲ್ಲ, ಆ ಗೈಡ್ ಅವರ ಗೈಡ್ಲೈನ್ಸ್ ಮೇರೆಗೆ ನೀವು ಪ್ರಾಜೆಕ್ಟನ್ನು ರೆಡಿ ಮಾಡ್ಬೋದು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಇನ್ ಕೇಸ್ ದ ಸ್ಟೂಡೆಂಟ್ ವಾಂಟ್ ಟು ವರ್ಕ್ ಇನ್ ಏರಿಯಾಸ್ ಲೈಕ್ ಟ್ಯಾಕ್ಸೇಷನ್, ಬ್ಯಾಂಕಿಂಗ್, ಇನ್ಶೂರೆನ್ಸ್ ಎಕ್ಸೆಟ್ರಾ. ಸೊ ನೀವು ಸ್ಪೆಷಲೈಸೇಷನ್ ಗ್ರೂಪನ್ನ
ಬಿಟ್ಟು ಬೇರೆ ಒಂದು ಬ್ಯಾಂಕಿಂಗ್ ಟ್ಯಾಕ್ಸೇಷನ್ ಸೆಕ್ಟರ್ ಬಗ್ಗೆ ನೀವು ಮಾಡೋದು ಹಾಗಿದ್ದರೆ ಸೊ ಅಂಥವ್ರು ಏನು ಮಾಡ್ಬೋದು, ಅವರು ಕೂಡ ಏನು ಮಾಡಬೇಕು, ನೀವು ಗೈಡನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಅವರ ಒಂದು ಗೈಡ್ಲೈನ್ಸ್ ಮೇಲೆಗೆ ನೀವು ಕನ್ಸಲ್ಟ್ ಮಾಡಿ ನೀವು ಪ್ರಾಜೆಕ್ಟನ್ನು ಶುರು ಮಾಡ್ಬೋದು. ದ ಸ್ಟೂಡೆಂಟ್ ಈಸ್ ಇನ್ಸ್ಟ್ರಕ್ಟೆಡ್ ಟು ಮೆನ್ಷನ್ 3 ಪ್ರಪೋಸ್ಡ್ ಟೈಟಲ್ ಆಫ್ ದಿ ಪ್ರಾಜೆಕ್ಟ್ ಇನ್ ದ ಪ್ರಾಜೆಕ್ಟ್ ಅಪ್ರೂವಲ್ ಲೆಟರ್. ಸೊ ಪ್ರಾಜೆಕ್ಟ್ ಅಪ್ರೂವಲ್ ಲೆಟರಲ್ಲಿ ನೀವು ಕಂಪಲ್ಸರಿಯಾಗಿ 3 ಟಾಪಿಕ್ಸನ್ನು ಮೆನ್ಷನನ್ನು ಮಾಡಬೇಕಾಗುತ್ತೆ ಅಪ್ರೂವಲ್ ಲೆಟರನ್ನು ಕಳಿಸ್ಬೇಕಾದ್ರೆ ಯೂನಿವರ್ಸಿಟಿಗೆ. ಸೊ ಈ ಒಂದು ಮಾಹಿತಿಯನ್ನು ಗೈಡ್ಲೈನ್ಸಲ್ಲಿ KSOU ಗೈಡ್ಲೈನ್ಸಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಸೊ ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಗೆ ಅದರ್ ಸ್ಟೂಡೆಂಟ್ಸ್ ಯಾರು ಇರ್ತಾರೋ ಅವರಿಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತಷ್ಟು ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ದರೆ ನೀವು ಕಾಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು.